ಹಾಯ್ ಡಿಯರ್ ಸ್ಟೂಡೆಂಟ್ಸ್, 2024-25ನೇ ಅಕಾಡೆಮಿಕ್ ಇಯರಲ್ಲಿ ಅಂದರೆ ಈ ವರ್ಷ MBA ಮತ್ತು MCAಗೆ ಜಾಯಿನ್ ಆಗಬೇಕು ಅಂತ ಇರೋ ವಿದ್ಯಾರ್ಥಿಗಳು ಈ ವಿಡಿಯೋನ ದಯವಿಟ್ಟು ಪೂರ್ತಿ ನೋಡಿ. ಈ ವಿಡಿಯೋದಲ್ಲಿ ಈ ವರ್ಷ ಬದಲಾದ ಸಿಲೆಬಸ್, ಎಕ್ಸಾಮ್ ಪ್ಯಾಟ್ರನ್ ಮತ್ತು ಮೋಡ್ ಆಫ್ ಎಕ್ಸಾಮ್ ಹೀಗೆ ಏನೆಲ್ಲ ಬದಲಾವಣೆಗಳಾಗಿದ್ದಾವೆ ಮತ್ತು ಇದಕ್ಕೆ ಸಂಬಂಧಿಸಿದಂಥ ಇನ್ನೂ ಕೆಲವು ಮುಖ್ಯವಾದ ಮಾಹಿತಿಗಳನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಆಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಆಲ್ ಆಪ್ಷನನ್ನು ಕ್ಲಿಕ್ ಮಾಡಿ. ಯಾಕಂದರೆ MBA, MCA, PGCET ಮತ್ತು ಅದರ್ ಕಾಂಪಿಟೇಟಿವ್ ಎಕ್ಸಾಮ್ ಮತ್ತು ಎಂಟ್ರೆನ್ಸ್ ಎಕ್ಸಾಮ್ಸ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ಓಕೆ, ಲೆಟ್ಸ್ ಸಿ ದ ಅಪ್ಡೇಟ್ಸ್. KEA ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಸೊ KEA ಒಂದು ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಬೇಕು. ಸೊ ಸ್ಟೂಡೆಂಟ್ಸು ಇದೊಂದು ಅಭ್ಯಾಸಗಳನ್ನು ಖಂಡಿತ ಮಾಡ್ಕೋಬೇಕಾಗುತ್ತೆ. ಅಟ್ಲೀಸ್ಟ್ ಡೈಲಿ ಒಂದು ಬಾರಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಒಂದು ಅಫಿಷಿಯಲ್ ವೆಬ್ಸೈಟನ್ನು ನೀವೇನು ನೋಡ್ತಾ ಇದ್ರೆ ಈ ವೆಬ್ಸೈಟನ್ನು ಓಪನ್ ಮಾಡಿ ಇನ್ಫಾರ್ಮೇಷನನ್ನು ಚೆಕ್ ಮಾಡ್ತಾ ಇರಬೇಕು. ಅಫ್ಕೋರ್ಸ್ ನಮ್ಮ ಒಂದು ಚಾನಲಲ್ಲೂ ಕೂಡ ಇನ್ಫಾರ್ಮೇಷನನ್ನು ಒಂದು ಹೆಚ್ಚಿನ ಮಾಹಿತಿಯನ್ನು ನಾವು ಕೂಡ ಪ್ರಯತ್ನ ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ರೈಟ್ ಸೈಡ್ ಕಾರ್ನರಲ್ಲಿ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಅಂದರೆ ಇನ್ಫಾರ್ಮೇಷನ್ ನಿಮ್ಗೆ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಷನ್ನು ಕನ್ನಡದಲ್ಲಿ ಬೇಕಂದ್ರೂ ಕೂಡ ಸಿಗುತ್ತೆ. ಸೊ ಹಾಗೆ ಇಲ್ಲ ನನಗೆ ಇಂಗ್ಲೀಷಲ್ಲಿ ಬೇಕಂದ್ರೂ ಕೂಡ ನಿಮ್ಗೆ ಆಪ್ಷನ್ ಇದೆ, ಸೆಲೆಕ್ಟ್ ಮಾಡ್ಕೋಬೋದು. ಅಡ್ಮಿಷನ್ನಿಗೆ ಬನ್ನಿ. ಸೊ PGCET 2024 ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಎರಡು ಆಪ್ಷನ್ ಇದೆ. ಒಂದು ಇನ್ಸ್ಟ್ರಕ್ಷನ್ಸ್ ಅನ್ನು ಕೊಟ್ಟಿದ್ದಾರೆ, ಅಂದರೆ 2024-25ನೇ ಒಂದು ಅಕಾಡೆಮಿಕ್ ಇಯರ್ಗೆ ಯಾರೆಲ್ಲ PGCETಗೆ ಒಂದು ಅಪಿಯರ್ ಆಗ್ತಾ ಇದ್ದಾರೆ ಅವ್ರಿಗೊಂದು ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟಿದ್ದಾರೆ. ಹಾಗೆ PGCETಯ ಒಂದು ಸಿಲೆಬಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಫಸ್ಟ್ ಇನ್ಸ್ಟ್ರಕ್ಷನ್ ಅನ್ನ ನೋಡೋಣ, ಏನ್ ಕೊಟ್ಟಿದ್ದಾರೆ ಅಂತಂದೇಳಿ. ಕಾಣ್ತಾ ಇದೆ ಅಂದ್ಕೋತೀನಿ. ಸೊ ಮೊದಲಿಗೆ ಕೊಟ್ಟಿರತಕ್ಕಂಥ ಒಂದು ಇನ್ಫಾರ್ಮೇಶನ್ ಏನು ಅಂತಂದ್ರೆ ದ ಸಿಲೆಬಸ್ ಇಸ್ ಬಿನ್ ರಿವೈಸ್ಡ್ ಅಂತಂದೇಳಿ. ಸೊ ಹಾಗೆ ಏನೆಲ್ಲ ಇನ್ಫಾರ್ಮೇಶನ್ ಇದೆ ನೋಡೋಣ. PGCET 2024 and 25 ವಿಲ್ ಬಿ ಇನ್ ಒನ್ ಸೆಷನ್. 2-3 ಸೆಷನ್ನಲ್ಲಿ ಇರೋದಿಲ್ಲ, ಇದು ಒಂದು ಸೆಷನ್ನಲ್ಲಿ ನಿಮ್ಮ ಎಕ್ಸಾಮ್ ಮುಗಿದೋಗುತ್ತೆ ಮತ್ತು 100 ಮಾರ್ಕ್ಸ್ಗೆ ನೀವು ಬರೀತೀರಾ. 120 ನಿಮಿಷಗಳನ್ನು ಟೈಮ್ ಕೊಡಲಾಗುತ್ತೆ. ಹಾಗೆ 100 MCQ ಕ್ವಶನ್ಸ್ ಅನ್ನು ಕೇಳಲಾಗುತ್ತೆ. ನಾನು ರಿಪೀಟ್ ಮಾಡ್ತೀನಿ ಇದನ್ನೇ. ಸೊ 2 hours ಅಲ್ಲಿ ನೀವು 100 MCQ ಕ್ವಶನ್ಸ್ ಅನ್ನ ನೀವು ಬರಿಬೇಕಾಗುತ್ತೆ, ಐ ಮೀನ್ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಹಾಗೆ ಈಚ್ ಕ್ವಶನ್ಸ್ ಕ್ಯಾರೀಸ್ 1 ಮಾರ್ಕ್ಸ್. ಅದರಲ್ಲಿ ಯಾವುದೇ ರೀತಿಯಾದ ಒಂದು ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ನೆಗೆಟಿವ್ ಮಾರ್ಕಿಂಗ್ ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ನಿಮಗೆ ಒಂದು MCQ ಕ್ವಶನ್ಸ್ ಅನ್ನ ಕೇಳಲಾಗುತ್ತೆ. MCQ ಕ್ವಶನ್ಸ್ ಅಂತಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತಂದೇಳಿ. ಒಂದು ಕ್ವಶನ್ಸ್ ಅನ್ನ ಕೇಳಿ 4 ಆಪ್ಷನ್ಸ್ ಅನ್ನ ಕೊಡಲಾಗುತ್ತೆ, ABCD. ಅದರಲ್ಲಿ ಒಂದು ರೈಟ್ ಆನ್ಸರ್ ಇರುತ್ತೆ. ನೀವು ರೈಟ್ ಆನ್ಸರ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ 1 ಮಾರ್ಕ್ಸ್ ಬರುತ್ತೆ. ಅದರ ನೆಗೆಟಿವ್ ಮಾರ್ಕಿಂಗ್ ಇದ್ರೆ ನಿಮಗೆ ಆ ಒಂದು ನೀವು ಟಿಕ್ ಮಾಡಿರ್ತಕ್ಕಂಥ ಕ್ವಶನ್ ರಾಂಗ್ ಇತ್ತು ಅಂತಂದ್ರೆ ಯು ಆರ್ ಗೋಯಿಂಗ್ ಟು ಲೂಸ್ ದ ಮಾರ್ಕ್ಸ್. ಸೊ ಎಷ್ಟು ಪರ್ಸೆಂಟೇಜ್ ಹೇಳಿರ್ತಾರೆ ಅಷ್ಟು ಪರ್ಸೆಂಟೇಜ್ ಮಾರ್ಕ್ಸು ನಿಮಗೆ ಲಾಸ್ ಆಗುತ್ತೆ. ಬಟ್ PGCETನಲ್ಲಿ ನಿಮಗೆ ಆ ತೊಂದರೆ ಇಲ್ಲ. ನಿಮಗೆ ನೋ ನೆಗೆಟಿವ್ ಮಾರ್ಕಿಂಗ್ ಅಂತೇಳಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಹಾಗಾಗಿ ನೀವು ಚಾನ್ಸ್ ಅನ್ನು ತಗೋಬಹುದು. ನಿಮಗೆ ಗೊತ್ತಿರ್ತಕ್ಕಂಥ ನಿಮಗೆ ಯಾವುದು ಅಥೆಂಟಿಕೇಟೆಡ್ ಆಗಿದೆ, ಎಸ್ ನನಗೆ ಈ ಕ್ವಶನ್ಗೆ ಆನ್ಸರ್ ನನ್ನ ಪಕ್ಕ ಇದ್ದೀನಿ ಅನ್ನೋದನ್ನ ನೀಟಾಗಿ ಎಲ್ಲವನ್ನೂ ನೀವು ಕ್ಲಿಕ್ ಮಾಡಿ ಒಂದು ಟಿಕ್ ಮಾಡ್ತಾ ಹೋಗಿ. ಸೊ ಹಾಗೆ ಯಾವುದು ಡೌಟ್ ಇರುತ್ತೆ ಅದನ್ನ ಇದು ನನಗೆ ಗೊತ್ತಿಲ್ಲ ಅಂತಂದೇಳಿ ಹಾಗೆ ಬಿಟ್ಟು ಬರೋ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ 100 ಕ್ವಶನ್ ಅಲ್ಲಿ ಒಂದು 10 ಕ್ವಶನ್ ನನಗೆ ರಿಯಲಿ ಗೊತ್ತಿಲ್ಲ ಅಂತ ಆಗೋದಾದ್ರೆ ನೀವು ಚಾನ್ಸ್ ತಗೋಬಹುದು. ಯಾಕಂದ್ರೆ ನೀವು ಅದನ್ನ ಟಿಕ್ ಮಾಡಿ ಬರೋದ್ರಿಂದ ಯಾವುದೇ ರೀತಿಯಾದ ಒಂದು ಲಾಸ್ ಇಲ್ಲ, ಯಾಕಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಸೊ ನೀವು ಟಿಕ್ ಮಾಡಿ ಬಂದಿರೋದ್ರಲ್ಲಿ ಯಾವುದಾದ್ರೂ 1, 2, 3 ಅಥವಾ 10 ನಿಮ್ಮ ಒಂದು ಅದಕ್ಕೆ ರೈಟ್ ಆನ್ಸರ್ ಆಗಿರ್ಬೋದು, ನೀವು ಗೆಸ್ ಮೇಲೆ ಟಿಕ್ ಮಾಡ್ಕೊಂಡು ಬರ್ಬೋದು. ಇನ್ನು ಮೋಡ್ ಆಫ್ ಎಕ್ಸಾಮಿನೇಷನ್ ಬಗ್ಗೆ ಹೇಳೋದಾದ್ರೆ ದಿಸ್ ಇಯರ್ ವಿಲ್ ಬಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಅಂದರೆ ಇದುವರೆಗೂ ಲಾಸ್ಟ್ ಇಯರ್ ಎಲ್ಲ ನಿಮಗೆ ಪೇಪರ್ ಅಂಡ್ ಪೆನ್ ಮೋಡ್ ಅಂತಂದರೆ ಆಫ್ಲೈನ್ ಮೋಡಲ್ಲಿ ಎಕ್ಸಾಮನ್ನು ಅಟೆಂಡ್ ಮಾಡ್ತಾ ಇದ್ರಿ. ಆದರೆ ಈ ವರ್ಷ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಹೇಳಲಾಗಿದೆ. ಅದಕ್ಕೆ ನೀವು ತಯಾರಿ ಮಾಡ್ಕೊಳ್ಳಿ. ಇನ್ನು MBA PGCET ಸಿಲೆಬಸ್ ಬಗ್ಗೆ ಏನು ಹೇಳಿದರೆ ನೋಡೋಣ, ಏನೆಲ್ಲ ಚೇಂಜಸ್ ಆಗಿದೆ ಅಂತಂದೇಳಿ ನೋಡೋಣ. ಸೊ ಇಲ್ಲಿ PGCET 2024 ಸಿಲೆಬಸ್ ಅನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಆಪ್ಷನ್ಸ್ ಇದೆ.
ನಾನು MBA ಸಿಲೆಬಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಕಾಣ್ತಾ ಇದೆ ಅನ್ಕೋತೀನಿ. ಸಿ ಟೋಟಲ್ಲು 5 ಸಬ್ಜೆಕ್ಟ್ಸನ್ನು ಇಲ್ಲಿ ಕೊಡಲಾಗಿದೆ. ಒಂದು ಕಂಪ್ಯೂಟರ್ ಅವೇರ್ನೆಸ್, ಅನಾಲಿಟಿಕಲ್ ಎಬಿಲಿಟಿ ಆ್ಯಂಡ್ ಲಾಜಿಕಲ್ ರೀಸನಿಂಗ್, ಕ್ವಾಂಟಿಟೇಟಿವ್ ಅನಾಲಿಸಿಸ್, ಇಂಗ್ಲಿಷ್ ಲ್ಯಾಂಗ್ವೇಜ್ ಆ್ಯಂಡ್ ಜನರಲ್ ನಾಲೆಡ್ಜ್. ಟೋಟಲು ನಿಮಗೆ 5 ಸಬ್ಜೆಕ್ಟನ್ನು ಕೊಡಲಾಗಿದೆ. ಈ ಸಬ್ಜೆಕ್ಟ್ಸನ್ನು ಈ ಒಂದು ಸಿಲೆಬಸನ್ನು ನೀವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲೋಗಿ ಕ್ಲಿಕ್ ಮಾಡಿ ಡೌನ್ಲೋಡನ್ನು ಮಾಡ್ಕೋಬೋದು. ಅಥವಾ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಫಿಷಿಯಲ್ ವೆಬ್ಸೈಟಿಗೆ ಬಂದು ನೀವು ಈ ಒಂದು ಇನ್ಸ್ಟ್ರಕ್ಷನ್ ಏನು ಕೊಟ್ಟಿದ್ದಾರೆ ಅದನ್ನು ಮತ್ತೆ ಈ ಒಂದು ಸಿಲೆಬಸನ್ನು ಕೂಡ ಫಸ್ಟ್ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಒಂದು ಸಾರಿ ಇವೆಲ್ಲವನ್ನು ಕೂಡ ಚೆಕ್ ಮಾಡಿ. ಈ ಸಿಲೆಬಸ್ಸು ಪ್ರಿಪರೇಷನ್ನು ತುಂಬ ಇಂಪಾರ್ಟೆಂಟೇ ಆಗುತ್ತೆ. ಯಾಕೆ ಅಂತಂದರೆ ನಿಮಗೆ ಒಂದು ಗೌರ್ನಮೆಂಟ್ ಸೀಟ್ ಸಿಗಬೇಕು ಮತ್ತು ಒಳ್ಳೆ ಕಾಲೇಜಲ್ಲಿ MBA ಅಥವಾ ನಿಮ್ಮ ಕೋರ್ಸು ಸಿಗಬೇಕು ಅಂತಂದರೆ ನಿಮ್ಮ ರ್ಯಾಂಕಿಂಗು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಚೆನ್ನಾಗಿ ರ್ಯಾಂಕಿಂಗ್ ಬರಬೇಕು ಅಂತಂದರೆ ನಿಮ್ಮ ಪ್ರಿಪ್ರೇಷನ್ನು ಕೂಡ ಚೆನ್ನಾಗಿರಬೇಕು. ಹಾಗಾಗಿ ಇವತ್ತಿನಿಂದನೇ ನಿಮ್ಮ ಪ್ರಿಪ್ರೇಷನ್ ಇದುವರೆಗೂ ಸ್ಟಾರ್ಟ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಇವತ್ತಿಂದನೇ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಇನ್ನು ಎಕ್ಸಾಮ್ ರೆಡಿ ಅವರಿಂದ ಆನ್ಲೈನು ಮತ್ತು ಆಫ್ಲೈನ್ ಮೋಡಲ್ಲಿ ಕೋಚಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಫೀಸು ಕೂಡ ಕೇವಲ ಆನ್ಲೈನ್ ಮೋಡಲ್ಲಿ ತೊಗೊಳೋದಾದರೆ ಕೇವಲ 499 ರುಪೀಸ್, ಅಂದರೆ 499 ರೂಪಾಯಿ ಮಾತ್ರ. 500 ರೂಪಾಯಿ ಅಂದ್ಕೊಳ್ಳಿ, 500 ರೂಪಾಯಿ ನಿಮಗೆ ಫೀಸ್ ಇರುತ್ತೆ ಆನ್ಲೈನಲ್ಲಿ. ಅಂದರೆ ಕರ್ನಾಟಕದ ಯಾವುದೇ ಒಂದು ಡಿಸ್ಟಿಕ್ಕಿಂದ ಕೂಡ ಸ್ಟೂಡೆಂಟ್ಸು ಈ ಒಂದು ಆನ್ಲೈನ್ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. 499 ರುಪೀಸನ್ನು ಪೇ ಮಾಡಿ. ಇನ್ನು ಆಫ್ಲೈನಲ್ಲಿ ಬೇಕು ಅಂತಂದರೆ ಆಫ್ಲೈನಲ್ಲೂ ಕೂಡ ಅವಕಾಶ ಇದೆ, ಮೈಸೂರಲ್ಲಿರುತ್ತೆ. ಸೊ ಆಫ್ಲೈನಲ್ಲಿ ಬೇಕು ಅಂತಂದರೆ 1000 ರುಪೀಸ್ 999 ರುಪೀಸನ್ನು ಪೇ ಮಾಡಿ ಜಾಯಿನ್ ಆಗ್ಬೋದು. ಕೋಚಿಂಗಿಗೋಸ್ಕರನೇ ತುಂಬ ಒಂದು ದುಡ್ಡನ್ನು ಖರ್ಚು ಮಾಡೋ ಅವಶ್ಯಕತೆ ಇರೋದಿಲ್ಲ ಅಂದ್ಕೋತೀನಿ. ಯಾಕಂದರೆ ಈ ಥರ ಒಂದು ಅವಕಾಶಗಳನ್ನು ನೀವು ಯೂಸ್ ಮಾಡ್ಕೋಬೋದು. ಇಲ್ಲಿ ಆಲ್ಮೋಸ್ಟ್ 20+ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರು ಟೀಚ್ ಮಾಡ್ತಾ ಇದ್ದಾರೆ. ಸೊ ಹಾಗೂ ನಿಮಗೆ ರಿವೈಸ್ಡ್ ಸಿಲೆಬಸ್ ಏನು ಹೇಳಿದೆ ನಾನು, ಇಲ್ಲೇನು ಕಾಣ್ತಾ ಇದೆ ನಿಮಗೆ ಸಿಲೆಬಸ್ಸು, ಈ ಸಿಲೆಬಸ್ಸನ್ನೇ ನಿಮಗೆ ಹೇಳ್ಕೊಡ್ತಕ್ಕಂಥದ್ದು. ಸೊ ನೀವು ಜಾಯಿನ್ ಆಗ್ಬೋದು. ನೀವು ಕೇಳ್ಬೋದು ಈ ಸಿಲೆಬಸ್ಸನ್ನೇ ಯಾಕೆ, ಈ ಸಬ್ಜೆಕ್ಟ್ಸನ್ನೇ ಯಾಕೆ? ಯಾಕಂದರೆ ತುಂಬ ಜನಗಳಿಗೆ ಈ ಡೌಟ್ ಇದೆ. ನಾವು ಡಿಗ್ರಿ ಓದಿರ್ತೀವಿ, MCOMಗೆ ಅಥವಾ ಬೇರೆ ಬೇರೆ MA ಆಗಿರ್ಬೋದು, ನಾವು ಏನು ಡಿಗ್ರಿನಲ್ಲಿ ಓದಿರ್ತೀವಿ ಅದೇ ಸಿಲೆಬಸ್ಸೇ ಬರುತ್ತೆ. ಈ MBAನಲ್ಲಿ ಯಾಕೆ ಈ ಬೇರೆ ಕಂಪ್ಲೀಟ್ಲಿ ಅನ್ರಿಲೇಟೆಡ್ ಸಬ್ಜೆಕ್ಟ್ ಕೊಟ್ಟು ಬಿಡ್ತಾರೆ ಅಂತಂದೇಳಿ ತುಂಬ ವಿದ್ಯಾರ್ಥಿಗಳು ನಮ್ಮನ್ನು ಕೇಳ್ತಾ ಇರ್ತಾರೆ. ದೇರ್ ಇಸ್ ಎ ರೀಸನ್. ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕೆ ಈ 5 ಸಬ್ಜೆಕ್ಟನ್ನು ನಿಮಗೆ MBA ಎಂಟ್ರೆನ್ಸ್ ಎಕ್ಸಾಮ್ಗೆ ಕೊಡ್ತಾರೆ. ಕಂಪ್ಯೂಟರ್ ಅವೇರ್ನೆಸ್ ಆಗಿರ್ಬೋದು, ಅನಾಲಿಟಿಕಲ್ ಎಬಿಲಿಟಿ ಆ್ಯಂಡ್ ಲಾಜಿಕಲ್ ರೀಸನಿಂಗ್, ಕ್ವಾಂಟಿಟೇಟಿವ್ ಅನಾಲಿಸಿಸ್, ಇಂಗ್ಲೀಷ್, GK ಇವನ್ನೇನು ಕೊಟ್ಟಿದ್ದಾರೆ, ಈ ಸಬ್ಜೆಕ್ಟ್ಸ್ಗಳನ್ನೇ ಪರ್ಟಿಕ್ಯುಲರ್ ಆಗಿ MBA ಎಂಟ್ರೆನ್ಸ್ ಎಕ್ಸಾಮ್ಗೆ ಯಾಕೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತು ಈ ಒಂದು ಸಿಲೆಬಸ್ಸನ್ನು ನೀವು ಕಲಿಯೋದ್ರಿಂದ 2 ಅಡ್ವಾಂಟೇಜ್ ಇದೆ ಡೈರೆಕ್ಟಾಗಿ. ಒಂದು, ನಿಮಗೆ MBA PGCETನಲ್ಲಿ ಒಂದು ಒಳ್ಳೆ ರ್ಯಾಂಕನ್ನು ತಗೋಬೋದು ಈ ನಾಲೆಡ್ಜನ್ನು ಇಟ್ಕೊಂಡು. ಎರಡನೇದು, ನೀವು ಬೇರೆ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಕಾಲ್ ಆದಾಗ, ನೀವು ಅದಕ್ಕೆ ಅಪಿಯರ್ ಆದಾಗ ನಿಮಗೆ ಅಲ್ಲೂ ಕೂಡ ಈ ಸಬ್ಜೆಕ್ಟ್ಸ್ಗಳೇ ನಿಮಗೆ ಇರೋದ್ರಿಂದ ಅಲ್ಲೂ ಕೂಡ ನೀವು ಒಂದು ಒಳ್ಳೆ ಒಂದು ಸ್ಕೋರನ್ನು ಮಾಡೋದಕ್ಕೆ ಅವಕಾಶ ಇರುತ್ತೆ ಇಲ್ಲಿ ಕಲ್ತ್ಕೊಂಡ್ರೆ. ಸೊ ಹಾಗಾಗಿ ಈ ವರ್ಷ ಸಿಲೆಬಸ್ಸು ರಿವೈಸ್ಡ್ ಆಗಿರೋದ್ರಿಂದ ಮತ್ತು CBT ಮೋಡ್ ಆಗಿರೋದ್ರಿಂದ ನಿಮ್ಮ ಒಂದು ಪ್ರಿಪ್ರೇಷನ್ಸನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಹಾಗೆ ಇನ್ನೊಮ್ಮೆ ಹೇಳೋದಾದರೆ, ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕೆಂತಂದರೆ ಎಲ್ಲ ಒಂದು ಇನ್ಫಾರ್ಮೇಷನ್ಸನ್ನು ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.